Hello dear students, Namaste. Welcome to Vedant ಪಾಠಶಾಲೆ. ನೀಟಾಗಿ ಕೇಳ್ತಿದೆ ಎಲ್ರಿಗೂ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಕ್ಲಿಯರ್ಲಿ ಆಡಿಬಲ್? ಲೆಟ್ ಮೀ ನೋ. ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಕ್ಲಿಯರ್ಲಿ ಆಡಿಬಲ್ dear students? Yes, audible. Very good. ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಈ ಮುಂಚೆ ಒಂದು ಸೀರೀಸನ್ನು ಮಾಡಿದ್ವಿ. ಅದರಲ್ಲಿ ಸಿಂಪಲ್ ಸೆಂಟೆನ್ಸಸ್ ತಗೊಂಡು ಸಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಈ ತರಹ ನಾನು ಐಡೆಂಟಿಫೈ ಮಾಡಿಸ್ತಾ ನಿಮಗೆ ಸೀರೀಸನ್ನು ಮಾಡಿಕೊಟ್ಟಿದ್ದೆ. ಕರೆಕ್ಟ್ ಅಲ್ವಾ? ಈಗ ಅದೇ ತರಹದ ಸೀರೀಸನ್ನು ತೊಗೊಂಡು ಬರ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನೀವು ಕೇಳಿದ್ರಿ, ಮ್ಯಾಮ್ ನಮಗೆ ಪ್ಯಾರಾಗ್ರಾಫ್ ಪ್ರಾಕ್ಟೀಸ್ ಮಾಡಿಸಿ. ನೋಡಿ, ನಿಮಗಾಗಿ ಅಂತಾನೆ ನಾನು ಈಗ ಈ ಸೀರೀಸನ್ನು ಕಂಪ್ಲೀಟಾಗಿ ಪ್ಯಾರಾಗ್ರಾಫ್ಗೆ ಅಂತಾನೆ ಇಟ್ಟು ಪ್ಯಾರಾಗ್ರಾಫನ್ನು ಇದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. ನಮ್ಮ ಈ ಕ್ಲಾಸ್ ಪ್ರತಿನಿತ್ಯ ನಿಮಗೆ 7:15ಗೆ ಲೈವ್ ಇರುತ್ತೆ ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ನಲ್ಲಿ. ಆ್ಯಂಡ್ ನಮ್ಮ ವೇದಾಂತ್ ಪಾಠಶಾಲೆ ಈಗ 1 ಲಕ್ಷಕ್ಕೂ ಹೆಚ್ಚು ಮುಂದೆ ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಆಗ್ತಾ. ಸೊ 1 ಲ್ಯಾಕ್ ರೀಚ್ ಆಗಿದೆ. ಇದೆಲ್ಲದಕ್ಕೂ ಕೂಡ ನೀವುಗಳೇ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್. ಕಳೆದ 1.25 ತಿಂಗಳು ನಾನು ಯಾವುದೇ ಕ್ಲಾಸಸ್ ತೊಗೊಂಡಿರಲಿಲ್ಲ. ಗ್ರಾಮರ್ ಇರಬಹುದು ಅಥವಾ PSI ಟ್ರಾನ್ಸ್ಲೇಷನ್ ಇರಬಹುದು. ಸ್ವಲ್ಪ ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದ ಕಾರಣ ನಾನು ತರಗತಿ ತೊಗೊಳ್ತಾ ಇರಲಿಲ್ಲ. ಬಟ್ ಇನ್ನು ಮುಂದೆ ಹಾಗಾಗೋದಿಲ್ಲ. ಕ್ಲಾಸಸ್ ನಿಮಗೆ ಬರ್ತಾ ಹೋಗುತ್ತೆ. ಲೈವ್ ಇಲ್ಲ ಅಂದರೂ ರೆಕಾರ್ಡ್ ಮಾಡಿ ಆದರೂ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರತಿನಿತ್ಯ ಯೂಟ್ಯೂಬಲ್ಲಿ ನಿಮಗೆ 7:15ಗೆ ಲೈವ್ ಸ್ಟ್ರೀಮಿಂಗ್ ಆಗುತ್ತೆ. ತಪ್ಪದೆ ಬನ್ನಿ, ಕ್ಲಾಸಲ್ಲಿ ವಿಚಾರವನ್ನು ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ? ಎಸ್, ಬನ್ನಿ. ಹಾಗಾದರೆ ಇವತ್ತು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಯಾವ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ ಅದನ್ನು ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಹೀಗಿದೆ ಪ್ಯಾರಾಗ್ರಾಫ್. ಸ್ವಲ್ಪ ಮಾಡ್ರೇಟ್ ಆಗೇ ಇದೆ, ಏನು ಅಷ್ಟೊಂದೇನು ಈಸಿ ಏನಿಲ್ಲ. ಓದ್ತೀನಿ, ಗಮನ ಕೊಡಿ. ಇಂಡಿಯನ್ ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರೀಸ್ ಎಕಾನಮಿ, as agriculture is the main source of livelihood for a large population. They work hard in the fields under all weather conditions to grow crops that feed the nation. Despite their important role, many farmers face challenges like uncertain rainfall, low income and lack of modern facilities. ಈ ರೀತಿಯಲ್ಲಿ ನಮ್ಮ ಇವತ್ತಿನ ಡಿಸ್ಕಷನ್ನ ಪ್ಯಾರಾಗ್ರಾಫ್ ಇದೆ. ಒಂದಿನ ಇಂಗ್ಲೀಷ್ ಟು ಕನ್ನಡ ಇರುತ್ತೆ, ಒಂದಿನ ಕನ್ನಡ ಟು ಇಂಗ್ಲೀಷ್ ಇರುತ್ತೆ. ಇವತ್ತು ನಾನು ಇಂಗ್ಲೀಷ್ ಪ್ಯಾರಾಗ್ರಾಫ್ನ ತೊಗೊಂಡಿದ್ದೀನಿ. ಇದನ್ನು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡೋಣ. ರೆಡಿ ಇದ್ದೀರಾ ನೋಡಿ ಕಲ್ತ್ಕೊಳ್ಳೋದಕ್ಕೆ? ಎಸ್ ಅಂತ ಉತ್ತರ ಕೊಡಿ ನೋಡೋಣ. ರೆಡಿ ಇದ್ದೀರಾ ಅಲ್ವಾ? ವೆರಿ ಗುಡ್. ಆ್ಯಂಡ್ ನಿಮ್ಗೆಲ್ರಿಗೂ ಕೂಡ ತಿಳಿಸೋದಿದೆ, ನಮ್ಮ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸ್ ಸೆಪ್ಟೆಂಬರ್ 3ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು. ಸೊ ಹಾಗಾಗಿ ನಾನು ಈ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ ನಾಳೆಯಿಂದ ಅಂತ. ನಾಳೆಯಿಂದ ನೀವು ನೋಡ್ತಾ ಹೋಗ್ತೀರಾ ಟ್ರಾನ್ಸ್ಲೇಷನ್, ಪ್ರಿಸಿಎಸ್ಸೆ 3 ಕಾನ್ಸೆಪ್ಟ್ಸನ್ನು ಬೇಸಿಕ್ಕಿಂದ ಹೇಳ್ಕೊಡ್ತಾ ಹೋಗ್ತೀನಿ. ನಮ್ಮ ಆ್ಯಪ್ನ ಮುಖಾಂತರ ನೀವು ತರಗತಿಗಳನ್ನು ವಾಚ್ ಮಾಡಬಹುದು. ನಿಮ್ಗೇನೇ ಸಂದೇಹ ಇದ್ದರೂ ಇಲ್ಲಿ ನಿಮಗೆ ನಮ್ಮ ಮೊಬೈಲ್ ಸಂಖ್ಯೆ ಕಾಣ್ತಾ ಇದೆ. ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕ್ಲಿಯರ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಕೋರ್ಸ್ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಕೋರ್ಸ್ನ ಪರ್ಚೇಸ್ ಮಾಡಬಹುದು. 2 ತಿಂಗಳ ಲೈವ್ ಕ್ಲಾಸಸ್ ಇರುತ್ತೆ. ಪ್ರತಿನಿತ್ಯ ಕ್ಲಾಸ್ ಇರುತ್ತೆ ನಿಮಗೆ ಬೆಳಗ್ಗೆ 9:30 ಇಂದ 10:30. ಏನಾದರೂ ಲೈವ್ ಮಿಸ್ ಮಾಡಿಕೊಂಡ್ರೆ ನೀವು ಅದನ್ನು ರೆಕಾರ್ಡೆಡ್ ಫಾರ್ಮೆಟಲ್ಲೂ ನೋಡಬಹುದು. ಈ ಕೋರ್ಸ್ನ ವ್ಯಾಲಿಡಿಟಿ 1 ವರ್ಷ ಇರುತ್ತೆ. ವೆರಿ ಶಾರ್ಟ್ಲಿ ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗಾಗಿ ನೀವೇನಾದರೂ ಮುಂಬರುವ PSI ಪರೀಕ್ಷೆಗೆ, ESI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ನಮ್ಮ ವೇದಾಂತ್ ಪಾಠಶಾಲೆ ನಿಮಗೆ ಸಹಾಯ ಮಾಡುತ್ತೆ. ಕಳೆದ 8 ವರ್ಷಗಳಿಂದ ನಾನು ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದ ಹಾಗೆ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ತರಗತಿಗಳನ್ನು ತಗೊಳ್ತಾನೆ ಬರ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರೂ ಯೂಸ್ ಆಗಲಿ ಅಂತ ಮತ್ತೊಮ್ಮೆ ಒಂದು ಹೊಸ ಬ್ಯಾಚನ್ನು ತೊಗೊಂಡು ಬರ್ತಾ ಇದ್ದೀನಿ. ಅದು ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ನೀವು ಕೂಡ ನಮ್ಮ ಈ ಬ್ಯಾಚಿಗೆ ಸೇರಿಕೊಳ್ಬೇಕು ಅಂತಿದ್ದಲ್ಲಿ ಈ ಒಂದು ನಂಬರ್ಗೆ ಕರೆ ಮಾಡೋ ಮುಖಾಂತರ ನೀವು ಜಾಯಿನ್ ಆಗಬಹುದು, ಅಥವಾ ಕೋರ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಕ್ಲಿಕ್ ಮಾಡಿ ಕೂಡ ಜಾಯಿನ್ ಆಗಬಹುದು. ಓಕೆ? ಎಸ್, ಬನ್ನಿ ಮುಂದಕ್ಕೆ ಹೋಗೋಣ. ಇದು ಆಲ್ರೆಡಿ ಓದಿದಾಯಿತು. ಈಗ ಒಂದೊಂದೇ ಕಾನ್ಸೆಪ್ಟನ್ನು ಕಲಿತಾ ಹೋಗೋಣ. ಸೊ ನಾನು ನಿಮಗೆ ಒಂದು ಸ್ವಲ್ಪ ದಿನಗಳ ಕಾಲ ಪೂರ್ತಿ ಬೇಸಿಕ್ಕಿಂದ ಎಲ್ಲ ಹೇಳ್ಕೊಡ್ತೀನಿ. ಯಾಕೆಂದರೆ ಸ್ವಲ್ಪ ಗ್ಯಾಪ್ ಆಗಿದೆ ಅಲ್ವಾ? ಕೆಲವರು ಮರ್ತು ಹೋಗಿರ್ತೀರ, ಕೆಲವರು ಬಿಗಿನರ್ಸ್ ಇರ್ತೀರ. ಸೊ ಯಾರು ಆನ್ಸರ್ಸ್ನ ಕಳಿಸ್ಬೇಡಿ, ಒಕ್ಯಾಬ್ಯುಲರಿ ಬೇಕಾದರೆ ಕಳಿಸಿ.
ನಂತರದಲ್ಲಿ ಒಂದು ಸ್ವಲ್ಪ ದಿನ ಕಳೀಲಿ, ಆಮೇಲೆ ಆನ್ಸರ್ಸ್ ಕಳಿಸಿವ್ರಂತೆ ರಿವ್ಯೂ ಮಾಡಿ ಕೊಡ್ತೀನಿ. ಈಗ ಕೇವಲ ನಾನು ವೊಕ್ಯಾಬ್ಯುಲರಿ ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ಉತ್ತರವನ್ನು ಕೊಡಿ. ಅದು ಸರಿನಾ ತಪ್ಪಾ ಅಂತ ನಾನು ನಿಮಗೆ ತಿಳಿಸ್ತಾ ಸೆಂಟೆನ್ಸನ್ನು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಯಾರು ಆನ್ಸರ್ಸ್ ಕಳಿಸ್ಬೇಡಿ, ಇನ್ನೊಮ್ಮೆ ಹೇಳಿದ್ದೀನಿ ನೋಡಿ. ಮೊದಲನೇದಾಗಿ ಈ ತರಹ ಇದೆ ಸೆಂಟೆನ್ಸ್. ಇಂಡಿಯನ್ ಫಾರ್ಮರ್ಸ್ ಆರ್, ಈ ಥರ ಪ್ರಾರಂಭ ಆಗ್ತಿದೆ. ಇಂಡಿಯನ್ ಅಂತ ಅಂದರೆ ನಿಮಗೆ ಗೊತ್ತಿರೋ ಪದಗಳನ್ನು ನೀವು ಉತ್ತರವಾಗಿ ಕೊಡ್ತಾ ಹೋಗ್ಬೋದು. ಭಾರತೀಯ, ಫಾರ್ಮರ್ಸ್ ಅಂತ ಅಂದರೆ ರೈತರು. ಆರ್ನ ಬಳಕೆ ಯಾಕೆ ಮಾಡಿದ್ದಾರೆ ಅಂತ ಅಂದರೆ ಅದು ಬಹುವಚನ. ನೀವೇ ನೋಡ್ತಾ ಇದ್ದೀರಾ, ಫಾರ್ಮರ್ಸ್ ಅಂತ ಇದೆ, ಬಹುವಚನದಲ್ಲಿ ಇದೆ. ಅದಕ್ಕೋಸ್ಕರ ಇಲ್ಲಿ ಅವರು ಆರ್ನ ಬಳಕೆಯನ್ನು ಮಾಡಿದ್ದಾರೆ. ಏನಂತೆ ಇವರು ಬ್ಯಾಕ್ ಬೋನ್ ಅಂತ ಹೇಳ್ತಾ ಇದ್ದಾರೆ. ಬ್ಯಾಕ್ ಬೋನ್ ಅಂತ ಅಂದರೆ ಏನು? ಬೆನ್ನೆಲುಬು ಅಂತ ನಾವು ಹೇಳಬಹುದು ಅಲ್ವಾ. ತುಂಬ ಜನ ಅದನ್ನು ಕೂಡ ಉತ್ತರವಾಗಿ ಕಳಿಸ್ತಾ ಇದ್ದೀರಾ. ಬೆನ್ನೆಲುಬು ಅಂತ ತಗೊಳ್ತಾ ಇದ್ದೀನಿ. ಅನೇಕ ಉತ್ತರಗಳು ಬರ್ತಾ ಇವೆ. ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್ ಆಗಿದೆ ನಿಮ್ಮ ಉತ್ತರಗಳು. ಆಫ್ ದ ಕಂಟ್ರೀಸ್ ಅಂತಿದೆ, ಇದನ್ನು ನಾವು ಬರೆಯೋಣ ದೇಶದ ಅಂತ ಬರೆಯೋಣ. ಎಕಾನಮಿ ಅಂತ ಕೊಟ್ಟಿದ್ದಾರೆ. ಎಕಾನಮಿ ಅಂತ ಅಂದರೆ ಆರ್ಥಿಕತೆ ಅಂತ ನಾವು ಇದನ್ನು ತಗೊಳ್ಬಹುದು. ಒಂದು ಕಾಮ ಇದೆ, ಅದನ್ನು ತಗೊಳ್ಳಿ. ಕ್ಲಿಯರ್? ಸೊ ಅನೇಕ ಜನ ಇದಕ್ಕೆಲ್ಲ ಉತ್ತರ ಕಳಿಸ್ತಾ ಇದ್ದೀರಾ. ವೆರಿ ಗುಡ್, ನಿಮ್ಮ ಉತ್ತರಗಳೆಲ್ಲ ಕರೆಕ್ಟ್ ಆಗಿವೆ. ವೆರಿ ಗುಡ್. ನೆಕ್ಸ್ಟ್, ಆಸ್ ಅಗ್ರಿಕಲ್ಚರ್. ಆಸ್ನ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಗ್ರಿಕಲ್ಚರ್ ಅಥವಾ ಫಾರ್ಮಿಂಗ್ ಅಂತ ಅಂದರೆ ನಾವು ಕೃಷಿ ಅಂತ ತಗೊಳ್ತೀವಿ. ಏನಂತೆ? ಈಸ್ ದ ಮೇನ್ ಸೋರ್ಸ್ ಅಂತೆ, ಅಂದರೆ ಮುಖ್ಯವಾಗಿರುವ ಮೂಲ ಅಂತ ನಾವು ಇದನ್ನು ಹೇಳಬಹುದು. ಮೇನ್ಗೆ ಮುಖ್ಯ ಅಂತ ಬರೆದಿದ್ದೀನಿ, ಸೋರ್ಸ್ಗೆ ಮೂಲ ಅಂತ ಬರಿತಾ ಇದ್ದೀನಿ. ಯಾವುದರ ಮೂಲ ಅಂತ ಹೇಳ್ತಾ ಇದ್ದಾರೆ? ಲೈವ್ಲಿಹುಡ್ ಫಾರ್ ಎ ಲಾರ್ಜ್ ಪಾಪ್ಯುಲೇಷನ್. ಲೈವ್ಲಿಹುಡ್ ಅಂದರೆ ಏನು? ಲೈವ್ಲಿಹುಡ್ ಅಂದರೆ ಏನು? ಆನ್ಸರ್ ಮಾಡ್ತೀರಾ ಯಾರಾದರೂ? ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ. ವಾಟ್ ಇಟ್ ಮೀನ್ಸ್? ಲೈವ್ಲಿಹುಡ್ ಅಂದರೆ ಏನು ಗೊತ್ತಿದೆಯಾ? ಗುಡ್, ವೆರಿ ಗುಡ್, ಆನ್ಸರ್ಸ್ ಬರ್ತಾ ಇದೆ. ಗುಡ್. ಲೈವ್ಲಿಹುಡ್ ಅಂತ ಅಂದರೆ ಜೀವನೋಪಾಯ ಅಂತ ಹೇಳ್ತೀವಿ. ಸರಿಯಾಗಿದೆ ನಿಮ್ಮ ಉತ್ತರ. ಲೈವ್ಲಿಹುಡ್ ಜೀವನೋಪಾಯ. ವೆರಿ ಗುಡ್, ಕರೆಕ್ಟ್ ಆಗಿದೆ. ಅಂದರೆ ಜೀವನ ನಡೆಸುವುದಕ್ಕೊಂದು ಉಪಾಯ ಅಂತ ನಾವು ಹೇಳಬಹುದು ಅಲ್ವಾ. ಯಾಕಾಗಿ? ಫಾರ್ ಎ ಲಾರ್ಜ್ ಪಾಪ್ಯುಲೇಷನ್. ಲಾರ್ಜ್ ಅಂತ ಅಂದರೆ ದೊಡ್ಡ ಅಂತ ನಾವು ತಗೊಳ್ಬಹುದು, ಅಥವಾ ಹೆಚ್ಚಿನ ಅದು ತಗೊಳ್ಬಹುದು. ಕೆಲವರು ಅದು ಕೂಡ ಕಳಿಸಿದ್ದೀರಾ, ಹೆಚ್ಚು ಅಂತ ಕಳಿಸಿದ್ದೀರಾ, ಹೆಚ್ಚಿನ ಅಂತ ಕಳಿಸಿದ್ದೀರಾ, ಅದು ಕರೆಕ್ಟ್ ಆಗಿದೆ, ತಗೊಳ್ಳಿ. ನಾನಿಲ್ಲಿ ದೊಡ್ಡ ಅಂತ ತಗೊಳ್ತಾ ಇದ್ದೀನಿ. ಪಾಪ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಅಂತ ಅಂದರೆ ನಿಮಗೆ ಗೊತ್ತೇ ಇದೆ, ಜನಸಂಖ್ಯೆ. ನೋಡಿ, ಇದೆಲ್ಲ ಏನು ರೌಂಡ್ ಆಫ್ ಮಾಡ್ತಾ ಇದ್ದೀನಿ, ಇದನ್ನು ನಾವು ಟೆನ್ಸಸ್ಸಲ್ಲಿ ತಗೊಳ್ತೀವಿ. ಈಸ್ ಅಂದರೆ ಪ್ರೆಸೆಂಟ್ ಟೆನ್ಸು. ಆಫ್, ಫಾರ್ ಅಂತೆಲ್ಲ ಬರುತ್ತೆ ನೋಡಿ. ಇಲ್ಲೊಂದು ಆಫ್ ಇದೆ, ಇದೆಲ್ಲ ಪ್ರಿಪೋಸಿಷನ್ಸ್. ಇವೆಲ್ಲ ನೆನ್ಪಿಟ್ಕೋಬೇಕು ಬರೆಯುವಾಗ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ? ಎರಡು ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದು, ಇಂಡಿಯನ್ ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರೀಸ್ ಎಕಾನಮಿ. ಇಲ್ಲಿವರೆಗೂ ಒಂದು ಭಾಗ. ಓಕೆ, ಅದಾದ ನಂತರದಲ್ಲಿ ಆಸ್ ಅಗ್ರಿಕಲ್ಚರ್ ಅಂತ ಇದೇನು ಹೇಳಿದ್ದಾರೆ, ಇದು ಎರಡನೇ ಭಾಗ. ಎರಡು ಭಾಗಗಳಲ್ಲಿ ವಾಕ್ಯ ಇದೆ, ನಾವು ಕೂಡ ಹಾಗೆ ಬರಿಬೇಕು. ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ, ಗಮನ ಕೊಡಿ. ಯಾರು ಆನ್ಸರ್ಸ್ ಕಳಿಸ್ಬೇಡಿ, ಯಾಕೆಂದರೆ ಗ್ಯಾಪ್ ಆದ ಕಾರಣ ಸ್ವಲ್ಪ ನಿಮಗೆ ಬಹುಶಃ ರಿವಿಷನ್ ಅಗತ್ಯ ಇರುತ್ತೆ. ಅದಕ್ಕೋಸ್ಕರ ಇದು ರಿವಿಷನ್ ಕ್ಲಾಸಸ್ ಅಂತ ನೀವು ಅನ್ಕೋಬಹುದು. ಓಕೆ, ಬರಿತಾ ಇದೀನಿ ನೋಡ್ಕೊಳ್ಳಿ. ಭಾರತೀಯ ರೈತರು. ಭಾರತೀಯ ರೈತರು ಏನಂತೆ? ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರೀಸ್ ಎಕಾನಮಿ. ದೇಶದ ಆರ್ಥಿಕತೆಗೆ ಅವರು ಬೆನ್ನೆಲುಬಾಗಿದ್ದಾರೆ. ಇಲ್ಲ, ಅವ್ರು ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಅವ್ರು ಏನಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ಬರಿಬೇಕು. ಹೇಗೆ ಬರೆಯೋದು? ಭಾರತೀಯ ರೈತರು. ಭಾರತೀಯ ರೈತರು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಾರೆ. ಜಾಗ ಸಾಕಾಗಲ್ಲ, ಇಲ್ಲಿ ಬರಿತಾ ಇದ್ದೀನಿ. ಬೆನ್ನೆಲುಬಾಗಿದ್ದಾರೆ ಅಂತ ಬರೀರಿ. ಕಮ ಇದೆ, ನಾವು ತಗೊಳ್ಳೋಣ. ಆಸ್ ಅಗ್ರಿಕಲ್ಚರ್ ಇಸ್ ದ ಮೇನ್ ಸೋರ್ಸ್. ಇಲ್ಲೇನಾಗಿದೆಯಂತೆ? ಕೃಷಿಯೇ ಇಲ್ಲಿ ಮುಖ್ಯ ಮೂಲವಾಗಿದೆ. ಯಾಕಾಗಿ? ದೊಡ್ಡ ಜನಸಂಖ್ಯೆಯ ಜೀವನೋಪಾಯಕ್ಕಾಗಿ. ಅದನ್ನ ಈಗ ನಾವು ಬರೀಬೇಕು. ಹೇಗೆ ಬರೆಯೋದು ನೋಡಿ, ಇಲ್ಲಿ ಆಸ್ನ ಬಗ್ಗೆ ಹೇಳ್ಕೊಡ್ತೀನಿ. ಆಸ್ ಅಗ್ರಿಕಲ್ಚರ್ ಅಂತ ಕೊಟ್ಟಿದ್ದಾರೆ.
ಕೃಷಿಯು ಏನಂತೆ ಮೇನ್ ಸೋರ್ಸ್ ಆಫ್ ಲೈವ್ಲಿಹುಡ್ ಯಾರಿಗೆ? ಫಾರ್ ಎ ಲಾರ್ಜ್ ಪಾಪ್ಯುಲೇಷನ್. ಕೃಷಿಯು ದೊಡ್ಡ ಅಥವಾ ಹೆಚ್ಚಿನ ಜನಸಂಖ್ಯೆಯ ಎನಿಥಿಂಗ್ ದೊಡ್ಡ ಅಥವಾ ಹೆಚ್ಚಿನ ಜನಸಂಖ್ಯೆಗಾಗಿ ಏನಾಗಿದೆ? ಇದಕ್ಕಾಗಿ ಮೇನ್ ಸೋರ್ಸ್ ಆಫ್ ಲೈವ್ಲಿಹುಡ್. ಜೀವನೋಪಾಯದ ಜೀವನೋಪಾಯದ ಏನು ಮುಖ್ಯ ಮೂಲ ಅಲ್ವಾ? ಅದನ್ನ ಈಗ ಬರಿಬೇಕು. ಜೀವನೋಪಾಯದ ಪ್ರಮುಖವಾದ ಮುಖ್ಯವಾದ ಏನಾದ್ರೂ ಬರೀರಿ. ಪ್ರಮುಖವಾದ ಮೂಲವಾಗಿದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ಈ ರೀತಿಯಲ್ಲಿ ನಾವು ಬರಿಬಹುದು. ಭಾರತೀಯ ರೈತರು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಾರೆ. ಕೃಷಿಯು ದೊಡ್ಡ ಜನಸಂಖ್ಯೆಗಾಗಿ ಜೀವನೋಪಾಯದ ಪ್ರಮುಖವಾದ ಮೂಲವಾಗಿದೆ. ಹೀಗೆ ಇಲ್ಲಿ ಆ ವಾಕ್ಯ ಏನಿತ್ತು ಅದನ್ನ ಆಸ್ ಇಟ್ ಈಸ್ ಬರೆದು ತೋರಿಸಿದ್ದೀನಿ. ಆಗ್ಲೇ ಹೇಳಿದ ಹಾಗೆ 2 ಭಾಗಗಳಲ್ಲಿ ನಾವು ಸೆಂಟೆನ್ಸ್ ಅನ್ನ ಡಿವೈಡ್ ಮಾಡ್ಕೊಂಡಿದ್ವಿ. ಅದೇ ತರನೇ ಇಲ್ಲೂ ಕೂಡ 2 ಭಾಗಗಳಲ್ಲೇ ಬರೆದು ತೋರಿಸಿದ್ದೀನಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಅರ್ಥ ಆಗಿದೆ ಅಲ್ವಾ? ಕ್ಲಿಯರ್ ಇದೆ ಅಲ್ವಾ? ಒಂದು ನಿಮಿಷ. ಕ್ಲಿಯರ್ ಇದೆ ಅಲ್ವಾ? ತಿಳಿಸ್ಕೊಡಿ. ಕ್ಲಿಯರ್ ಇದೆ? ಮುಂದಕ್ಕೆ ಹೋಗ್ಬೋದಾ? ಎಸ್ ಅಂತ ಉತ್ತರ ಕೊಡಿ. ಎಸ್ ಅಂತ ಉತ್ತರ ಕೊಡಿ. ವೆರಿ ಗುಡ್, ವೆರಿ ಗುಡ್. ಉತ್ತರ ಬರ್ತಾ ಇದೆ. ವೆರಿ ಗುಡ್. ಒಂದೇ ಒಂದು ನಿಮಿಷ. ಎಸ್, ಓಕೆ. ಸೊ ಮೊದಲನೇ ವಾಕ್ಯ ಇದಾಗಿತ್ತು. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈಗ 2ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. 2ನೇ ವಾಕ್ಯ ಹೀಗಿದೆ: ದೇ ವರ್ಕ್ ಹಾರ್ಡ್ ಇನ್ ದ ಫೀಲ್ಡ್ಸ್ ಅಂಡರ್ ಆಲ್ ವೆದರ್ ಕಂಡೀಷನ್ಸ್ ಟು ಗ್ರೋ ಕ್ರಾಪ್ಸ್ ದಟ್ ಫೀಡ್ ದ ನೇಷನ್. ಸೊ ರೈತರು ಯಾವುದೇ ಒಂದು ಸಂದರ್ಭ ಇರಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮಳೆ, ಚಳಿ, ಗಾಳಿ ಅನ್ನೋ ಹಾಗಿಲ್ಲ ಅಲ್ವಾ? ಯಾಕೆ? ಅವರು ನಮ್ಗೆಲ್ರಿಗೂ ಕೂಡ ಊಟವನ್ನ, ಆಹಾರವನ್ನ ಕೊಡಬೇಕು, ಒದಗಿಸ್ಬೇಕಲ್ವಾ? ಅದಕ್ಕಾಗಿ ಅವನ್ನ ಅನ್ನದಾತ ಅಂತ ಕೂಡ ಕರಿತೀವಿ. ಅನ್ನದಾತ ಅಂತ ನಾವು ಯಾರನ್ನ ಕರೆಯೋದು? ಆಹಾರ ಕೊಡುವವರನ್ನ. ನಮಗೆ ಆಹಾರ ಕೊಡೋರು ಯಾರು? ರೈತರು. ಅದ್ರ ಬಗ್ಗೆ ಈಗ ಬರೆಯೋಣ, ತಿಳ್ಕೊಳ್ಳೋಣ ಬನ್ನಿ. ದೇ ಅಂತ ಇದೆ ಅಂದ್ರೆ ರೈತರು. ನಾವಿಲ್ಲಿ ಅದನ್ನ ಅವರು ಅಂತ ಬರಿತೀವಿ. ಹೊಸ ಪದಗಳು ಅಂತ ಅನ್ನಿಸ್ತಾ ಇದ್ದಲ್ಲಿ ಬರ್ಕೊಳ್ಳಿ ಒಂದ್ ಕಡೆ. ವರ್ಕ್ ಹಾರ್ಡ್ ಅಂತ ಕೊಟ್ಟಿದ್ದಾರೆ. ವರ್ಕ್ ಕೆಲಸ, ಹಾರ್ಡ್ ಕಷ್ಟಪಟ್ಟು. ಓಕೆನಾ? ಎಲ್ಲಂತೆ? ಇನ್ ದ ಫೀಲ್ಡ್ಸ್. ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಅಂದ್ರೆ ಹೊಲಗಳಲ್ಲಿ ಅಂತ ತಗೊಳ್ಬಹುದು. ಸೊ ಆ ತರಹ ನೀವು ಬರಿಬಹುದು ಫೀಲ್ಡ್ ಅಂತ ಕೊಟ್ಟಿರೋದನ್ನ. ಓಕೆ, ನಾನಿಲ್ಲಿ ಬರಿತಾ ಇದ್ದೀನಿ ಹೊಲಗಳು. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ಅಂಡರ್ ಆಲ್ ವೆದರ್ ಕಂಡೀಷನ್ಸ್ ಅಂತಿದೆ. ಅಂಡರ್, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆಲ್ ಅಂತ ಕೊಟ್ಟಿದ್ದಾರೆ, ಎಲ್ಲ ಅಂತ ತಗೊಳ್ಳಿ. ವೆದರ್ ಅಂತ ಕೊಟ್ಟಿದ್ದಾರೆ, ಹವಾಮಾನ ಅಥವಾ ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಬಹುದು. ಕಂಡೀಷನ್ಸ್ ಅನ್ನೋದನ್ನ ನಾನು ಸ್ಥಿತಿಗಳಲ್ಲಿ ಅಂತ ತಗೊಳ್ತಾ ಇದ್ದೀನಿ. ಎಂಥದ್ದೇ ಸ್ಥಿತಿ ಆದ್ರೂ, ಎಂಥದ್ದೇ ಹವಾಮಾನ ಸ್ಥಿತಿ ಆದ್ರೂ ಅದರಲ್ಲಿ ಅಂತ. ಯಾಕಾಗಿ? ಟು ಗ್ರೋ ಕ್ರಾಪ್ಸ್. ಟು ಗ್ರೋ ಅಂತ ಇದೆ ಅಲ್ವಾ, ಅದನ್ನ ನಾವು ಬರಿತೀವಿ ಬೆಳೆಯಲು. ಏನನ್ನ? ಬೆಳೆಗಳನ್ನು. ಕರೆಕ್ಟ್ ಅಲ್ವಾ? ಬೆಳೆಗಳನ್ನು. ದಟ್ ಫೀಡ್ ದ ನೇಷನ್ ಅಂತ ಇದೆ. ಫೀಡ್ ಅಂತ ಅಂದ್ರೆ ತಿನ್ನಿಸುವುದು ಅಥವಾ ಕೊಡುವುದು, ಈ ಅರ್ಥ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕೊಡುವುದು ತಗೊಳ್ತಾ ಇದ್ದೀನಿ. ಬಹುಶಃ ವಾಕ್ಯಕ್ಕೆ ಇದು ಬಂದಾಗ ಬದಲಾವಣೆ ಕಾಣಬಹುದು, ನನಗೂ ಗೊತ್ತಿಲ್ಲ. ಲೆಟ್ಸ್ ಸಿ, ಲೆಟ್ಸ್ ಚೆಕ್. ಓಕೆ, ನೇಷನ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ ರಾಷ್ಟ್ರ ಅಂತ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಬ್ರು ಕೆಲಸ ಮಾಡ್ತಾರೆ, ಅದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಈ ವಾಕ್ಯದಲ್ಲಿ ಹೇಳ್ತಾ ಇರೋದು. ದೇ ವರ್ಕ್ ಹಾರ್ಡ್ ಇನ್ ದ ಫೀಲ್ಡ್ಸ್. ಅವರು ಹೊಲಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಲ್ಲ ಹವಾಮಾನ ಸ್ಥಿತಿಗಳಲ್ಲಿ ಅವರು ನಮಗಾಗಿ ಕೊಡೋದಕ್ಕೆ, ಇಡೀ ರಾಷ್ಟ್ರಕ್ಕಾಗಿ ಕೊಡೋದಕ್ಕೆ ಬೆಳೆಗಳನ್ನು ಬೆಳೀತಾರೆ.
ಈ ಮಾಹಿತಿ ಇದೆ. ಯಾವ ಥರ ಬರೆಯೋದು? ಅವರು ಅಂತ ಹೇಳ್ತಾ ಇದ್ದಾರೆ, ಇದೇ ಏನಾಗಬೇಕು, ನಮಗೆ ಸಬ್ಜೆಕ್ಟ್ ಆಗಬೇಕು. ಇಂಗ್ಲೀಷ್ನ ವಾಕ್ಯವನ್ನು ಕನ್ನಡಕ್ಕೆ ಬರೆಯೋಕೆ ನಾನು ಅನೇಕ ಬಾರಿ ನಿಮಗೆ ಫಾರ್ಮುಲಾ ಬಳಸಿ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಇವಾಗಲೂ ಕೂಡ ಅದನ್ನು ಇಲ್ಲಿ ತಗೊಳ್ತಾ ಇದ್ದೀನಿ. ಇಂಗ್ಲೀಷ್ನ ಕಂಟೆಂಟ್ ಕನ್ನಡಕ್ಕೆ ಬರೆಯೋದಕ್ಕೆ ನೀವು ಯಾವಾಗಲೂ ಕೂಡ ಇದೇ ಫಾರ್ಮುಲಾನೇ ಬಳಸಬೇಕು. ಕ್ರಿಯಾಪದ ಯಾವಾಗಲೂ ಕೊನೆಯಲ್ಲಿ ಬರುತ್ತೆ. ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಕನ್ನಡದ ಯಾವುದೇ ವಾಕ್ಯವನ್ನು ನೀವು ಬರಿಬಹುದು, ಅದರಲ್ಲಿ ಕೊನೆಯಲ್ಲಿ ಕ್ರಿಯಾಪದ ಬರುತ್ತೆ ಅಂಡ್ ಆ ವಾಕ್ಯ ಮಾತ್ರ ಕರೆಕ್ಟಾಗಿರುತ್ತೆ. ಇಲ್ಲಿ ಹೇಳಿರುವಂಥ ಅವರು, ನಾನಿಲ್ಲಿ ಬರಿತಾ ಇದ್ದೀನಿ, ಅವರು ವರ್ಕ್ ಹಾರ್ಡ್, ಕೆಲಸ ಕಷ್ಟಪಟ್ಟು ಮಾಡೋದಂತೆ. ಸೊ ಈ ವರ್ಕ್ ಹಾರ್ಡ್ ಅಂತ ಏನು ಕೊಟ್ಟಿದ್ದಾರಲ್ವ, ಇದನ್ನೇ ಕ್ರಿಯಾಪದವಾಗಿ ಇಟ್ಕೊಳ್ಳೋಣ. ಎಲ್ಲಿ ಕೆಲಸ ಮಾಡ್ತಾರೆ? ಹೊಲಗಳಲ್ಲಿ. ಯಾವುದರ ಅಡಿಯಲ್ಲಿ, ಯಾವುದರ ಅಂಡರ್? ನೋಡಿ, ಅಡಿಯಲ್ಲಿ ಅನ್ನೋ ಪದ ಬಂತು, ಬಟ್ ಅದು ವಾಕ್ಯಕ್ಕೆ ಬರಲ್ಲ, ತೋರಿಸ್ತೀನಿ ಏನು ಅಂತ. ಅಂಡರ್ ಆಲ್ ವೆದರ್ ಕಂಡೀಷನ್ಸ್, ಇಷ್ಟು ವಿಚಾರ ಇದೆ. ಅದನ್ನು ಹೇಗೆ ಬರೆಯೋದು ಹೇಳ್ಕೊಡ್ತೀನಿ ನೋಡಿ. ಅವರು ಬೆಳೆಗಳನ್ನು ಬೆಳೆಯಲು ಎಲ್ಲ ಹವಾಮಾನ ಸ್ಥಿತಿಗಳಲ್ಲಿ, ಅಥವಾ ನೀವು ಅಂಡರ್ ತಗೊಳ್ಳೇಬೇಕು ಅಂತಂದರೆ ಸ್ಥಿತಿಗಳ ಅಡಿಯಲ್ಲಿ, ನೋಡಿ ಅಂಡರ್ ಅನ್ನೋದನ್ನ ಈ ತರಹ ಬರಿತೀವಿ ನಾವು. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಎಲ್ಲ. ಸ್ಥಿತಿಗಳ ಅಡಿಯಲ್ಲಿ ಅಥವಾ ಸ್ಥಿತಿಗಳಲ್ಲಿ, ಎರಡರಲ್ಲಿ ಒಂದು. ಅಂಡರ್ ಅಂತ ಅಂದರೆ ಅಡಿಯಲ್ಲಿ. ಕ್ಲಿಯರಾ? ಎಲ್ಲ ಹವಾಮಾನ ಸ್ಥಿತಿಗಳು ಅಲ್ಲ, ಗಳ ಅಡಿಯಲ್ಲಿ ಹೊಲಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಕಾಮ ಇಲ್ಲಿ ಬರಿತಾ ಇದ್ದೀನಿ ನೋಡಿ, ರಾಷ್ಟ್ರಕ್ಕೆ ಕೊಡುತ್ತಾರೆ ಅಥವಾ ರಾಷ್ಟ್ರಕ್ಕೆ ತಿನ್ನಿಸುತ್ತಾರೆ. ಇದನ್ನ ಇಲ್ಲೇನು ಬರ್ದಿದ್ದೀನಲ್ವಾ, ಕೆಲವ್ರಿಗೆ ಇದು ಕನ್ಫ್ಯೂಷನ್ ಆಗಬಹುದು. ಇದನ್ನ ನೀವು ಬೇಕಾದರೆ ಇಲ್ಲೂ ತಗೊಳ್ಬಹುದು. ಅವರು ರಾಷ್ಟ್ರಕ್ಕೆ ಬೆಳೆಗಳನ್ನು ಬೆಳೆಯಲು ಎಲ್ಲ ಹವಾಮಾನ ಸ್ಥಿತಿಗಳ ಅಡಿಯಲ್ಲಿ ಹೊಲಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ ಅಥವಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಎರಡರಲ್ಲಿ ಒಂದು. ಇದು ಅವರು ನೋಡಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ದ್ಯಾಟ್ ಅಂತ ತಗೊಂಡೆ ಅವರು ಮುಂದಕ್ಕೆ ಹೋಗಿರೋದು. ಸೊ ಇದನ್ನ ನೀವು ಇಲ್ಲಿ ತಗೊಂಡ್ರೂ ಪರವಾಗಿಲ್ಲ, ಅದನ್ನ ಇಲ್ಲಿ ತಗೊಂಡ್ರೂ ಪರವಾಗಿಲ್ಲ. ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಅಂತ ಏನು ತಗೊಂಡಿದ್ದೀನಿ, ಇದೇ ಕ್ರಿಯಾಪದ. ಅವರು ಅಂತೇನಿದೆ, ಇದೇ ಸಬ್ಜೆಕ್ಟ್. ಏನು ಮಾಡ್ತಾರೆ ಅವರು? ಎಲ್ಲಿ ಕೆಲಸ ಮಾಡ್ತಾರೆ, ಯಾವ ಥರ ಕೆಲಸ ಮಾಡ್ತಾರೆ, ಅದಾಯಿತು ಆಬ್ಜೆಕ್ಟ್. ಯಾವಾಗಲೂ ಅಷ್ಟೇ ಒಂದು ಸೆಂಟೆನ್ಸನ್ನು ನೀವು ಬರಿಬೇಕು ಅಂತಂದರೆ ಇಂಗ್ಲೀಷ್ನಲ್ಲಾದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗುತ್ತೆ. ಕನ್ನಡ ಭಾಷೆಯಲ್ಲಾದರೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಆಗುತ್ತೆ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ. ನಿಮ್ಮ ಕಾಮೆಂಟ್ಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಕ್ಲಿಯರ್ ಇದೆಯಾ? ಅರ್ಥ ಆಗಿದೆಯಾ? ಗುಡ್, ವೆರಿ ಗುಡ್. ಮೆಸೇಜಸ್ ಬಂದಿದೆ, ವೆರಿ ಗುಡ್. ಮುಂದಿನ ವಾಕ್ಯದ ಕಡೆಗೆ ಹೋಗೋಣವಾ? ಮೂವಿಂಗ್ ಅಹೆಡ್. ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ತರಹ ಇದೆ. ಡಿಸ್ಪೈಟ್ ದೇರ್ ಇಂಪಾರ್ಟೆಂಟ್ ರೋಲ್. ಡಿಸ್ಪೈಟ್ ಅಂತ ಪದ ಹೊಸ ಪದ ಅಂತ ನಿಮ್ಗೆ ಅನಿಸಿದ್ರೆ ಏನು ಡಿಸ್ಪೈಟ್ ಅಂದರೆ? ಉತ್ತರ ಕೊಡಿ ನೋಡೋಣ. ಗೊತ್ತಿರುವ ವಿದ್ಯಾರ್ಥಿಗಳು ಹೇಳಿ, ತಪ್ಪಿದ್ರೆ ಸರಿ ಮಾಡ್ತೀನಿ, ಸರಿ ಇದ್ರೆ ಅದನ್ನೇ ಬರಿತೀನಿ ನಾನು. ಡಿಸ್ಪೈಟ್ ಅಂದರೆ ಏನು? ಉತ್ತರ ಕೊಡಿ ನೋಡೋಣ. ಗುಡ್, ಉತ್ತರಗಳು ಬರ್ತಾ ಇವೆ. ವೆರಿ ಗುಡ್. ಎಸ್, ಹೌದು. ಡಿಸ್ಪೈಟ್ ಅಂತ ಅಂದರೆ ಹೊರತಾಗಿಯೂ ಅನ್ನೋ ಅರ್ಥ ಬರುತ್ತೆ. ಏನಿದು ಹೇಳ್ತೀನಿ ಮುಂದೆ. ದೇರ್ ಅವರ, ಇಂಪಾರ್ಟೆಂಟ್ ಅಂತ ಇದೆ, ಪ್ರಮುಖ ಅಂತ ತಗೊಳ್ಳಿ, ರೋಲ್ ಪಾತ್ರ, ಮೆನಿ ಫಾರ್ಮರ್ಸ್. ಮೆನಿ ಅಂತ ಅಂದರೆ ಅನೇಕ, ಫಾರ್ಮರ್ಸ್ ಅಂತ ಅಂದರೆ ರೈತರು. ಏನಂತೆ? ಫೇಸ್ ಅಂತಂದರೆ ಎದುರಿಸು. ಒಂದು ಫೇಸ್ ಅಂದರೆ ಮುಖ, ಅದು ನೌನ್ ನಾಮಪದ. ಇನ್ನೊಂದು ಫೇಸ್ ಅಂದರೆ ಕ್ರಿಯಾಪದ, ಅದೇ ಇದು.
ಓಕೆನಾ. ಫೇಸ್ ಏನನ್ನ, ಚಾಲೆಂಜಸ್. ಚಾಲೆಂಜಸ್ ಅಂತ ಅಂದರೆ ಸವಾಲುಗಳು ಅಂತ ಹೇಳ್ತೀವಿ. ಲೈಕ್ ಅಂತ ಅಂದರೆ ಅಂತಹ ಅಂತ ಹೇಳ್ತೀವಿ. ಎಂತಹ, ಅನ್ಸರ್ಟೈನ್ ರೈನ್ಫಾಲ್ ಅಂದರೆ ಅಕಾಲಿಕ ಮಳೆ, ಅಚಾನಕ್ಕಾಗಿ ಮಳೆ ಬಂದುಬಿಡುತ್ತೆ ಕೆಲವೊಮ್ಮೆ ಅಲ್ವಾ, ಅದನ್ನ ಅವರು ಹೇಳಿರೋದು. ಸೊ ಬರಿತಾ ಇದ್ದೀನಿ, ಅಕಾಲಿಕ ಮಳೆ. ಸಮಾನಾರ್ಥಕ ಬೇರೆ ಪದ ಗೊತ್ತಿದ್ರೆ ಬರ್ಕೊಳ್ಳಿ. ಲೋ ಇನ್ಕಮ್ ಅಂತಿದೆ, ಕಡಿಮೆ ಆದಾಯ ಅಂತ ಬರ್ಕೊಳ್ಳಿ. ಕಡಿಮೆ ಆದಾಯ. ಆ್ಯಂಡ್ ಮತ್ತು ಕಾಮ ಇದೆ ತಗೊಳ್ಳಿ. ಲ್ಯಾಕ್ ಆಫ್ ಮಾಡರ್ನ್ ಫೆಸಿಲಿಟೀಸ್ ಅಂದರೆ ಈ ಆಧುನಿಕ ಸೌಲಭ್ಯಗಳೇನು ಬರ್ತಾವಲ್ವಾ ಅವುಗಳ ಕೊರತೆ ಅಂತ ನಾವಿಲ್ಲಿ ತಗೊಳ್ಬಹುದು. ಲ್ಯಾಕ್ ಅಂತ ಅಂದರೆ ಲಕ್ಷ್ಯ ಅಲ್ಲ, ಕೊರತೆ. ಇಲ್ಲಿ ಮಾಡ್ರನ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳಿ. ಆಧುನಿಕ ಅಂತ ತಗೊಳ್ಳಿ. ಫೆಸಿಲಿಟೀಸ್ ಅಂತ ಕೊಟ್ಟಿದ್ದಾರೆ, ಸೌಲಭ್ಯಗಳು ಅಂತ ತಗೊಳ್ಳಿ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಡ್ತೀನಿ, ಗಮನ ಕೊಡಿ. ಇಲ್ಲಿ ರೈತ ಅನ್ನೋನು ತುಂಬ ಮುಖ್ಯ ನಮ್ಮ ಭಾರತಕ್ಕೆ. ಭಾರತಕ್ಕೆ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಬೇಕು. ಯಾಕೆಂದರೆ ಅವನೇನಾದರೂ ಕೆಲಸ ಮಾಡಿದ್ರೇ ಇವತ್ತು ನಾವು ಒಂದು ತುತ್ತು ಎತ್ತೋಕೆ ಸಾಧ್ಯ, ಕೈಯಲ್ಲಿ ಒಂದು ಅಕ್ಕಿ ಕಾಳುಗಳನ್ನು ಹಿಡ್ಕೊಳ್ಳೋಕೆ ಸಾಧ್ಯ. ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ರೈತನನ್ನು ಬೆನ್ನೆಲುಬು ಅಂತ ಕರೆದ್ರು ಅಲ್ವಾ. ಸೊ ಇಷ್ಟೊಂದು ಇಂಪಾರ್ಟೆಂಟ್ ರೋಲ್ ಇದ್ರೂ ಕೂಡ ತುಂಬ ಜನ ರೈತರು ಸಾಯೋದನ್ನು ನೋಡಿದ್ದೀವಿ, ಸೂಸೈಡ್ ಮಾಡ್ಕೊಳ್ಳೋದನ್ನು ನೋಡಿದ್ದೀವಿ, ಸಾಲಕ್ಕಾಗಿ ಕಷ್ಟಪಡೋದನ್ನು ನೋಡಿದ್ದೀವಿ, ಬೀಜಗಳಿಗಾಗಿ ಅಥವಾ ಫರ್ಟಿಲೈಸರ್ಸ್ಗಾಗಿ ತುಂಬ ತೊಂದರೆ ಪಡ್ತಾರೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇವ್ರಿಗೋಸ್ಕರ ಹೋರಾಡೋರು ಬಹಳಷ್ಟು ಜನ ಇದ್ದಾರೆ, ಇವರಿಗಾಗಿ ಅನೇಕ ಯೋಜನೆಗಳಿದೆ. ಆದರೂ ಕೆಲವು ಅನ್ಸರ್ಟೇನ್, ಅಕಾಲಿಕ ಮಳೆ ಯಾರ ಕೈಲೂ ಇಲ್ಲ ಅಲ್ವಾ, ಯಾರ ಕೈಲೂ ಇಲ್ಲ. ಮಳೆ ಯಾವಾಗ ಬೇಕಾದರೂ ಬಂದ್ಬಿಡ್ಬೋದು. ಅಕಾಲಿಕ ಮಳೆ ಇರಬಹುದು, ಅಥವಾ ಅವರಿಗೆ ಅದರಿಂದ ಬರೋ ಇನ್ಕಮ್, ಮೀಡಿಯೇಟರ್ಸ್ ಎಲ್ಲ ಮಧ್ಯ ಬಂದು ಅವರಿಗೆ ದುಡ್ಡು ಕಡಿಮೆ ಸಿಗೋ ಸಾಧ್ಯತೆಗಳಿರ್ತವೆ. ಮತ್ತು ಆಧುನಿಕ ಸೌಲಭ್ಯಗಳು ಇದೆ, ಇಲ್ಲ ಅಂತಲ್ಲ, ಬಟ್ ಅವ್ರವ್ರಿಗೂ ಅದು ತಲುಪೋದಿಲ್ಲ. ಸೊ ಈ ತರಹದ ತೊಂದರೆಗಳು ಉಂಟಾಗ್ಬಿಡ್ತವೆ, ಇಂತಹ ಸವಾಲುಗಳನ್ನು ಎದುರಿಸ್ತಾರೆ ಅಂತ ಹೇಳಿದ್ದಾರೆ. ಇಲ್ಲೂ 2 ಭಾಗ ಇದೆ. ಮೊದಲನೇ ಭಾಗ ಇದು, ಡಿಸ್ಪೈಟ್ ದೇರ್ ಇಂಪಾರ್ಟೆಂಟ್ ರೋಲ್. ಫಸ್ಟ್ ಇದನ್ನ ಬರೆದು ಬಿಡಬೇಕು, ಆಮೇಲೆ ಈ ಭಾಗವನ್ನು ಬರಿಬೇಕಾಗತ್ತೆ. ಸಿದ್ಧಾನ ಬರೆಯೋಕೆ ನನ್ನ ಜೊತೆ ಬರೀರಿ ಎಲ್ಲರೂ. ಓಕೆ, ಯಾರು ಆನ್ಸರ್ ಸೆಂಡ್ ಮಾಡಬೇಡಿ. ಏಕೆ ಅಂತಂದರೆ ಇನ್ನೂ ಬಹಳಷ್ಟು ಜನ ಕಲಿತಾ ಇದ್ದಾರೆ, ಇದೆಲ್ಲ ಇನ್ನೂ ಹೊಸದು ಕೆಲವರಿಗೆ. ಮುಂದೆ ನಾನು ನೋಡ್ತೀನಿ, ರಿವ್ಯೂ ಮಾಡ್ತೀನಿ. ಬರೀ ಇವಾಗ ನಾನು ಹೇಳ್ಕೊಡ್ತೀನಿ, ಗಮನ ಕೊಡಿ. ಡಿಸ್ಪೈಟ್ ದೇರ್ ಇಂಪಾರ್ಟೆಂಟ್ ರೋಲ್ ಅದನ್ನು ಬರಿತಾ ಇದ್ದೀನಿ. ಅವರ ಪ್ರಮುಖ ಪಾತ್ರದ ಹೊರತಾಗಿಯೂ, ಅಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಅವರೆಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿದ್ರೂ ಯಾರು, ಅನೇಕ ರೈತರು ಇವರೇ ಸಬ್ಜೆಕ್ಟ್ ಆಗ್ತಾರೆ. ಫೇಸ್ ಚಾಲೆಂಜಸ್, ಫೇಸ್ ಅನ್ನೋದು ಕ್ರಿಯಾಪದ ಆಗುತ್ತೆ. ಚಾಲೆಂಜಸ್ ಅಂದರೆ ಅದು ಯಾವ ಚಾಲೆಂಜಸ್ ಅಂತ ಬರೆದು ಬಿಟ್ರೆ ಇದೇ ನಮ್ಮ ಆಬ್ಜೆಕ್ಟ್ ಆಯಿತು. ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಅವರು ಬಳಸಿರುವ ಫಾರ್ಮುಲಾ ಯಾವುದು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಇದನ್ನು ಬಳಸಿದ್ದಾರೆ. ಕನ್ನಡ ಭಾಷೆಗೀಗ ಬರೆಯೋದಕ್ಕೆ ನಾವು ಫಾರ್ಮುಲಾ ಬಳಸ್ತೀವಿ, ಇದನ್ನು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಬರಿತಾ ಇದ್ದೀನಿ, ಗಮನ ಕೊಡಿ. ಅನೇಕ ರೈತರು, ಅನೇಕ ರೈತರು. ಈ ಚಾಲೆಂಜಸ್ ಒಂದೊಂದಾಗಿ ಬರಿಬೇಕು ನಾವು, ಓಕೆನಾ. ಅಕಾಲಿಕ ಮಳೆ, ಮತ್ತೆ ಕಡಿಮೆ ಆದಾಯ, ಕಡಿಮೆ ಆದಾಯ, ಅದಾದಮೇಲೆ ಮತ್ತು ಮತ್ತು ಆಧುನಿಕ ಮತ್ತು ಆಧುನಿಕ ಸೌಲಭ್ಯಗಳ, ಏನಿವೆಲ್ಲ ಚಾಲೆಂಜಸ್ ಅಲ್ವಾ, ಸೌಲಭ್ಯಗಳ ಕೊರತೆಯಂತಹ ಏನಿವೆಲ್ಲ ಸವಾಲುಗಳು. ಸವಾಲುಗಳನ್ನು ಏನು ಮಾಡ್ತಾರೆ, ಫೇಸ್ ಅಲ್ವಾ, ಎದುರಿಸುತ್ತಾರೆ. ಮುಂಚೆನೂ ಎದುರಿಸ್ತಾ ಇದ್ರು, ಇವಾಗಲೂ ಎದುರಿಸ್ತಾ ಇದ್ದಾರೆ. ಇದಂತೂ ಯಾವಾಗಲೂ ಪಾಪ ಇದ್ದಿದ್ದೇನೆ. ಸೊ ಇದು ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಎದುರಿಸುತ್ತಾರೆ ಅನ್ನೋದು ಕ್ರಿಯಾಪದ, ಏನು, ಹೇಗೆ, ಯಾವ ರೀತಿಯಲ್ಲಿ ಅಂತ ಕೊಟ್ಟಿದ್ದಾರೆ, ಇದು ಆಬ್ಜೆಕ್ಟ್ ಆಯಿತು. ಸೊ ನಾವು ಕನ್ನಡ ಭಾಷೆಯಲ್ಲಿ ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡೋದಕ್ಕೆ ಯಾವಾಗಲೂ ಕೂಡ ಈ ಒಂದು ಫಾರ್ಮುಲಾನ ಬಳಸಬೇಕಾಗತ್ತೆ. ಅರ್ಥ ಆಗಿದೆಯಾ?
ಅರ್ಥ ಆಗಿದೆಯಾ ತಿಳಿಸ್ಕೊಡಿ. ಸೊ ನೀವು ನನ್ನನ್ನು ಕೇಳ್ತಾ ಇದ್ರಿ, ಮ್ಯಾಮ್ ಸೆಂಟೆನ್ಸಸ್ ಬೇಡ, ನಮಗೆ ಪ್ಯಾರಾಗ್ರಾಫ್ ರೈಟಿಂಗ್ ಬೇಕು, ಪ್ಯಾರಾಗ್ರಾಫ್ ಪ್ರಾಕ್ಟೀಸ್ ಮಾಡಿಸಿ ಅಂತ ಕೇಳ್ತಾ ಇದ್ರಿ. ಇವತ್ತಿನ ಒಂದು ತರಗತಿಯಲ್ಲಿ ಸಿಂಪಲ್ ಆದಂಥ ಒಂದು ಸಿಂಪಲ್ ಏನಂತ ಸಿಂಪಲ್ ಇಲ್ಲ, 3 ವಾಕ್ಯಗಳ ಮಾಡರೇಟ್ ಸೆಂಟೆನ್ಸ್ ಉಳ್ಳ ಪ್ಯಾರಾಗ್ರಾಫ್ನ ತೊಗೊಂಡ್ಬಂದು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡಿದೆ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಅರ್ಥ ಆಗಿದೆ ಅಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಮ ಎಲ್ಲ ಮೆಸೇಜಸನ್ನು ನಾನು ನೋಡ್ತಾ ಇದ್ದೀನಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅರ್ಥ ಆಗಿದೆ ಅಲ್ವಾ? ಎಸ್, ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದೇ ರೀತಿಯಲ್ಲೇ ಇನ್ನು ಮುಂದೆ ತರಗತಿ ನಡೀತಾ ಹೋಗುತ್ತೆ, ಮಿಸ್ ಮಾಡದೆ ಬನ್ನಿ. ಆ್ಯಂಡ್ ಯಾರೆಲ್ಲ ನಮ್ಮ PSI ಪೇಪರ್ 1ಗೆ ಸಂಬಂಧಿಸಿದ ತರಗತಿಗಳಿಗೆ ಜಾಯಿನ್ ಆಗಬೇಕು, ನೀವುಗಳು ತಪ್ಪದೆ ನನ್ನನ್ನು ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮೊಬೈಲ್ ಸಂಖ್ಯೆ 9880720297. ನಮ್ಮ ಆ್ಯಪ್ ಲಿಂಕ್ ಹಾಗೆ ಕೋರ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಆಗಿದೆ, ಅಲ್ಲಿ ಕ್ಲಿಕ್ ಮಾಡಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ಒಂದು ಟ್ರಾನ್ಸ್ಲೇಷನ್ ಕ್ವೆಶ್ಚನನ್ನು ಹೇಳಿಕೊಟ್ಟೆ, ಇಂಗ್ಲೀಷ್ ಟು ಕನ್ನಡ. ಮುಂದಿನ ನಮ್ಮ ತರಗತಿಯಲ್ಲಿ ನಾವು ನೋಡೋಣ ಕನ್ನಡ ಟು ಇಂಗ್ಲೀಷ್. ನಾಳಿನ ತರಗತಿಯಲ್ಲಿ ನಾನು ಕನ್ನಡದ ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬರ್ತೀನಿ, ಅದನ್ನು ಇಂಗ್ಲೀಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡಿ ಕಲ್ತ್ಕೊಳ್ಳೋಣ, ಹಾಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅವರ್ ಟುಡೇಸ್ ಲೈವ್ ಕ್ಲಾಸ್. ನಾನು ನಿಮ್ಮನ್ನು ತಿರ್ಗಾ ನಾಳೆ ಸಂಜೆ 7:15ಗೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.